ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಹೋಪ್ಸೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ನಮ್ಮ ಹಾಸನ RMC. ನಮ್ಮ ಹಸ್ಬೆಂಡು ತರಕಾರಿ ತರಕ್ಕೆ ಅಂತ ಹೇಳ್ಬಿಟ್ಟು RMCಗೆ ಹೋಗಿದ್ರು. ಹಾಗಾಗ್ಬಿಟ್ಟು ಇದೊಂದು ವಿಡಿಯೋನ ತೋರ್ಸೋಣ ಯೂಟ್ಯೂಬ್ ಮುಖಾಂತರ ಅಂತ ಹೇಳ್ಬಿಟ್ಟು ಅವರಿಗೆ ವಿಡಿಯೋನ ಮಾಡ್ಕೊಂಡ್ ಬನ್ನಿ RMCದೊಂದು ಅಂತ ಹೇಳಿದ್ದೆ. ಹಾಗಾಗ್ಬಿಟ್ಟು ಅವ್ರು ಈ ವಿಡಿಯೋನ ಮಾಡ್ತಿದ್ದಾರೆ. ಅವ್ರು ಗಾಡೀಲಿ ಹೋಗ್ಬೇಕಾದ್ರೆ ವಿಡಿಯೋ ಹಿಡ್ದಿರೋದು. ಹಾಗಾಗ್ಬಿಟ್ಟು ಸ್ವಲ್ಪ ವಿಡಿಯೋ ಶೇಕ್ ಆಗ್ತಿದೆ. ಮತ್ತೆ ನಮ್ಮ ಮನೇಲಿ RMCಗೆ ಹೋಗಿ ಯಾಕೆ ತರಕಾರಿ ತಗೊಂಡ್ ಬರೋದು ಅಂತ ಹೇಳಿದ್ರೆ, ರೈತರು ಬೆಳೆದಂತ ಬೆಳೆಗಳು ಡೈರೆಕ್ಟ್ RMCಗೆ ಬರೋದ್ರಿಂದ ತರಕಾರಿಗಳೆಲ್ಲ ತುಂಬಾನೇ ಫ್ರೆಶ್ ಆಗಿರುತ್ತೆ. ಮತ್ತೆ ನಮ್ಗೆ ಯಾವ್ಯಾವ ತರ ತರಕಾರಿಗಳೆಲ್ಲ ಬೇಕೋ ಆ ತರ ತರಕಾರಿಗಳೆಲ್ಲ ಇಲ್ಲಿ ಸಿಗ್ತವೆ. ಹಾಗಾಗ್ಬಿಟ್ಟು ನಮ್ಮ ಮನೆಯವರು ಬೆಳಗ್ಗೆ ಒಂದು 5:30 6 ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟಿಗೆ ಹೋಗ್ಬಿಡ್ತಾರೆ. ಒಂದು 7:30 8 ಗಂಟೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತಾರೆ ತರಕಾರಿ ಎಲ್ಲ ತಗೊಂಡು. ಹಾಗಾಗ್ಬಿಟ್ಟು ವಾರಕ್ಕೊಂದ್ಸಲ ಇಲ್ಲೇ ಹೋಗ್ಬಿಟ್ಟು ತರಕಾರಿನ ತಗೊಂಡ್ ಬರ್ತೀವಿ. ಈ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನಾನು ನೋಡಿರ್ಲಿಲ್ಲ. ಆ ಕಡೆ ಸೈಡ್ ಒಂದಿನ ಹೋಗಿದ್ದಾಗ ನಮ್ಮ ಹಸ್ಬೆಂಡು ಇದೆ RMC ಮಾರ್ಕೆಟ್ ಅಂತ ತೋರಿಸಿದ್ರು. ಅವಾಗ ನೋಡಿದ್ದು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅಂಡ್ ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸದಾಗಿ ಚಾನಲ್ನ ಓಪನ್ ಮಾಡಿರೋದು. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ನೆಕ್ಸ್ಟ್ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಸಿಕ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಪ್ಲೀಸ್ 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 ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಓಕೆ ಫ್ರೆಂಡ್ಸ್, ನಮ್ಮ ಹಸ್ಬೆಂಡು ತರಕಾರಿ ತಗೊಂಡು ಒಂದು 8 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದರು. ನಾನು ಏನು ತಿಂಡಿ ಮಾಡೋದು ಇವತ್ತು ಅಂತ ಯೋಚನೆ ಮಾಡ್ತಿದ್ದೆ. ತರಕಾರಿ ಎಲ್ಲ ತಂದ್ರಲ್ವಾ, ಸೊ ಇವತ್ತು ತರಕಾರಿ ಉಪ್ಪಿಟ್ಟನ್ನ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಉಪ್ಪಿಟ್ಟನ್ನ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿದೆ. ತರಕಾರಿ ನೋಡಿದ ತಕ್ಷಣನೇ ಏನಾದರೂ ಇವತ್ತು ವೆಜಿಟೇಬಲ್ಸ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಉಪ್ಪಿಟ್ಟನ್ನ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ರವೆ ಇತ್ತಲ್ವ, ಒಂದು ಬಾಣಲೆ ಬಿಸಿ ಹಾಕಿಟ್ಬಿಟ್ಟು ರವೆನ ಹುರ್ಕೊಂಡೆ. ಫಸ್ಟು ರವೆ ಎಲ್ಲ ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ರವೆನ ಹುರ್ಕೊಂಡು ಇಟ್ಕೊಂಡು ಇನ್ನು ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್. ಒಂದು 4 ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅವರೆಕಾಳನ್ನ ಹಾಕೊಂಡಿದ್ದೆ. ಸೊ ನೆಕ್ಸ್ಟು ಉಪ್ಪಿಟ್ಟನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಅದು ಸ್ವಲ್ಪ ಕಾಯ್ದಮೇಲೆ ಎಣ್ಣೆ ಸ್ವಲ್ಪ ಸಾಸಿವೆನ ಹಾಕಿ ಅದು ಸಿಡಿದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಈ ಥರ ತರಕಾರಿ ಉಪ್ಪಿಟ್ಟನ್ನ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ತೋರಿಸ್ತಾರೆ, ಬಟ್ ನಮ್ಮನೇಲಿ ನಾವು ಇದೇ ಥರ ತರಕಾರಿ ಉಪ್ಪಿಟ್ಟನ್ನ ಮಾಡೋದು. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಕರಿಬೇವನ್ನ ಹಾಕ್ಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿನೂ ನಾನು ಈರುಳ್ಳಿ ಜೊತೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಯಾಕಂದರೆ ಲಾಸ್ಟಲ್ಲಿ ಹಾಕಿದ್ರೆ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಮತ್ತು ತಿನ್ಬೇಕಾದ್ರೆ ಫುಲ್ ಖಾರವಾಗಿ ಸಿಕ್ಕಿರುತ್ತೆ. ಅದು ಎಣ್ಣೆ ಜೊತೆನೇ ಫ್ರೈ ಆದರೆ
ಅಷ್ಟು ಖಾರ ಅಂತ ಅನ್ಸಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಜೊತೆನೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಏನು ತಿಂಡಿ ಮಾಡಬೇಕು ಅಂದ್ರೂ ಅಷ್ಟೇನೆ, ನಾನು ಈರುಳ್ಳಿ ಜೊತೆನೆ ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಚೆನ್ನಾಗಿ ಈರುಳ್ಳಿದು ಬಣ್ಣ ಎಲ್ಲ ಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಅದು ಸ್ವಲ್ಪ ಹಸಿ ಹಸಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗ್ಬಿಟ್ಟು ನಾನು ಟೊಮೊಟೊನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದ ತರಕಾರಿನ ಅದು ತೊಳೆದು ನೀಟಾಗಿ ಒಂದು ಸೈಡ್ ಇಟ್ಕೊಂಡಿದ್ದೆ. ಆ ತರಕಾರಿನ ಹಾಕ್ಬಿಟ್ಟು ಸ್ವಲ್ಪ ಅದು ಎಣ್ಣೆಲೇ ತರಕಾರಿ ಎಲ್ಲ ಫ್ರೈ ಆದರೆ ಅದಕ್ಕೆ ಬೇಯಬೇಕಾದ್ರೆ ಸ್ವಲ್ಪ ಬೇಗ ಬೇಯಿಸ್ಕೊಬೋದು. ಅದು ಎಣ್ಣೆಲಿ ನೀಟಾಗಿ ಫ್ರೈ ಆಗಲಿಲ್ಲ ಅಂದರೆ ಅದು ಬೇಯೋದು ಕೂಡ ಜಾಸ್ತಿ ಹೊತ್ತಾಗುತ್ತೆ ಮತ್ತು ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ವೆಜಿಟೇಬಲ್ ಬಿಟ್ಟು ಮಾಡಬೇಕಾದ್ರೆ ನಾನು ತರಕಾರಿಗಳ್ನೆಲ್ಲವ ಒಗ್ಗರಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅದು ಫ್ರೈ ಆಗೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿರ್ತೀನಿ. ಆಮೇಲೆ ಒಂದು ಕಡೆ ಬಿಸಿ ನೀರನ್ನ ಇಟ್ಟಿದ್ದೆ. ನೀರು ಬಿಸಿ ಆಗಲಿ, ಬೇಗ ಉಪ್ಪಿಟ್ಟು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ನೀರು ಚೆನ್ನಾಗಿ ಕಾಯ್ದಿತ್ತು. ಆ ನೀರನ್ನ ಹಾಕಿ ಅದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಅದನ್ನು ತರಕಾರಿ ಎಲ್ಲ ಬೇಯ್ಕೊಳ್ಳೋಕ್ಕೆ ಬಿಟ್ಟೆ. ಅದೆಲ್ಲ ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಬಿಟ್ಟಿದ್ದೀನಿ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಒಂದು 15-20 ನಿಮಿಷ ಅದು ನೀಟಾಗಿ ತರಕಾರಿ ಎಲ್ಲ ಬೇಯ್ಕೊಬೇಕು. ಯಾಕಂದರೆ ರವೆ ಹಾಕಿದ ತಕ್ಷಣ ಅದು ಬೇಗ ಅಳ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ತರಕಾರಿ ಬೆಂದಿರೋದಿಲ್ಲ. ಹಾಗಾಗ್ಬಿಟ್ಟು ಫಸ್ಟೇ ತರಕಾರಿನ ನೀಟಾಗಿ ಬೇಯಿಸ್ಕೊಬೇಕು. ಹಾಗಾದರೆ ರವೆ ಹಾಕಿ ಎಲ್ಲ ತಿರುಗಿಸಿದ್ಮೇಲೆ ಅದು ತಿನ್ನಬೇಕಾದ್ರೆ ಅಷ್ಟು ಹಸಿ ಹಸಿಯಾಗಿರಲ್ಲ, ನೀಟಾಗಿ ಬೆಂದಿರುತ್ತಲ್ವ, ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಇದು ಒಂದು 15 ನಿಮಿಷ ಆದಮೇಲೆ ನಾನು ರವೆನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಧಾನಕ್ಕೆ ರವೆನ ಹಾಕೋತಾ ತಿರುಗಿಸ್ತಿರ್ಬೇಕು, ಇಲ್ಲ ಅಂದರೆ ಒಂದೇ ಸಲ ಹಾಕ್ಕೊಂಬಿಟ್ರೆ ಅದು ಗಂಟು ಆಗ್ಬಿಡುತ್ತೆ. ಹಾಗಾಗ್ಬಿಟ್ಟು ನೀಟಾಗಿ ನಿಧಾನಕ್ಕೆ ಹಾಕ್ಕೊಂಡು ಹಂಗೆ ತಿರುಗಿಸ್ತಾ ಇದ್ದರೆ ಅದು ಹಂಗೆ ಗಟ್ಟಿಯಾಗುತ್ತೆ. ಸೊ ಫೈನಲಿ ನಮ್ಮದು ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು. ಈ ಥರ ಏನಕ್ಕೆ ಹಿಂಗೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಈ ಥರ ಡೆಕೋರೇಷನ್ ಆಗಿದ್ದರೆ ಮಕ್ಕಳು ಕೂಡ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಅನ್ನೋ ರೀಸನ್ಗೋಸ್ಕರ ಈ ಥರ ಮಾಡಿರೋದು. ಸೊ ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಫ್ರೆಂಡ್ಸ್, ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಹಸ್ಬೆಂಡ್ ತಂದಿದ್ದ ತರಕಾರಿ ಎಲ್ಲ ಬಾಕ್ಸ್ಗಳಿಗೆ ಹಾಕ್ಬಿಟ್ಟು ನೀಟಾಗಿ ಜೋಡಿಸಿ ಇಟ್ಕೊಂಡೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.